ಇಂದು ನಾನು ಸಾಬುದಾನಿ ಅಥವಾ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೇನೆ। ಈ ಸಾಬುದಾನಿ ಪಾಯಸ ಉಪವಾಸದ ಸಮಯದಲ್ಲಿ ತಿನ್ನೋದ್ರಿಂದ ದಿನಪೂರ್ತಿ ಎನರ್ಜಿಯಿಂದ ಇರಬಹುದು। ಇದರಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ನಾವು ದಿನ ಬಳಸೋದು ಕೂಡ ಒಳ್ಳೆಯದೇ। ಇದನ್ನು ಮರಗೆಣಸಿನಿಂದ ತಯಾರು ಮಾಡ್ತಾರೆ। ಇದನ್ನು ಹೆಚ್ಚಾಗಿ ತಮಿಳುನಾಡಿನ ಸೇಲಂನಲ್ಲಿ ಹೆಚ್ಚಾಗಿ ತಯಾರು ಮಾಡ್ತಾರೆ। ಈಗ ನಾವು ಟೇಸ್ಟಿ ಆ್ಯಂಡ್ ಹೆಲ್ದಿ ಸಾಬುದಾನಿ ಪಾಯಸ ಮಾಡೋ ವಿಧಾನ ನೋಡ್ಕೊಳ್ಳೋಣ। ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ। ನಾನು ಸುರೇಖಾ ತಳವಾರ್। ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ। ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ। ಸಾಬುದಾನಿ ಪಾಯಸ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 1 ಬೌಲು ಸಾಬುದಾನಿ, 1 ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಸ್ವಲ್ಪ ಡೆಕೋರೇಷನ್ಗೆ ಪಿಸ್ತಾ, 4 ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣ ದ್ರಾಕ್ಷಿ, 1 ಕಪ್ಪಷ್ಟು ಹಾಲು, ಅಂದರೆ ಸಾಬುದಾನಿ ಎಷ್ಟು ತೊಗೊಂಡಿರ್ತೀವೋ 2ರಷ್ಟು ಹಾಲು ತೊಗೊಂಡಿದ್ದೀನಿ। ನೋಡಿ, 1 ಕಪ್ ಸಾಬುದಾನಿನ ನಾನು 1 ಅವರ್ ಮುಂಚೆನೇ ನಾನು ನೆನೆಸಿಟ್ಟಿದ್ದೀನಿ। ನೋಡಿ, ಈಗ 1 ಅವರ್ ಆಗಿದೆ ನೆನೆದು। ಈಗ ನಾನು ಗೋಡಂಬಿನೂ ಮತ್ತು ಬಾದಾಮಿ ಮತ್ತು ಏಲಕ್ಕಿ ಸ್ವಲ್ಪ ಸಿಪ್ಪೆ ಬಿಡಿಸ್ಬಿಟ್ಟು ಇದನ್ನು ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ। ಏನು ಹುರಿಯೋದಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಹಾಗೇ ಇದನ್ನು ಪೌಡ್ರ್ ಮಾಡ್ಕೋಬೋದು। ನೋಡಿ, ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕು, ಸ್ವಲ್ಪ ತರಿತರಿಯಾಗಿರಬೇಕು। ಈಗ ನಾನು ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ। ಇದಕ್ಕೆ ಒಣ ದ್ರಾಕ್ಷಿ ಮಾತ್ರ ಹುರ್ಕೋತಾ ಇದ್ದೀನಿ, ಏನು ಗೋಡಂಬಿ ಎಲ್ಲ ಹಾಗೇ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ। ನೋಡಿ, ನೆನೆಸಿಟ್ಟಿರೋ ಸಾಬುದಾನಿನ ನಾನು ಹಾಕ್ತಾ ಇದ್ದೀನಿ। ಹಾಕಿ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನಾನು ಇದನ್ನು ಕುದಿಸ್ಕೋತಾ ಇದ್ದೀನಿ। ನೋಡಿ, ಆಗಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ, ಇದರಲ್ಲಿ ಗಂಜಿ ಜಾಸ್ತಿ ಇರುತ್ತೆ। ಹಾಗಾಗಿ ನೋಡಿ, ಪೂರ್ತಿಯಾಗಿ ನೀರು ಹಿಂಗಿದೆ। ಈಗ ನಾನು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ। ನೋಡಿ, ಹಾಲು ಹಾಕಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ। ನೋಡಿ, ಈಗ ಆಗಲೇ ಗೋಡಂಬಿ, ಬಾದಾಮಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ತಾ ಇದ್ದೀನಿ। ನೋಡಿ, ಇದನ್ನು ಗಂಟಿಲ್ದಿರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈಗ ಸಕ್ಕರೆ ಹಾಕ್ತಾ ಇದ್ದೀನಿ। ಸಕ್ಕರೆ ಹಾಕಿದ್ದಾದಮೇಲೆ ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು। ನೋಡಿ, 5 ನಿಮಿಷ ಆಗಿದೆ। ಈಗ ನಾನು ಹುರಿದಿಟ್ಟಿರೋ ದ್ರಾಕ್ಷಿನ ಹಾಕ್ತಾ ಇದ್ದೀನಿ, ಸ್ವಲ್ಪ ಪಿಸ್ತಾ ಹಾಕ್ತಾ ಇದ್ದೀನಿ। ಪಿಸ್ತಾ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ। ನೋಡಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ಸಾಬುದಾನಿ ಪಾಯಸ ರೆಡಿ ಆಯಿತು। ನೀವು ಕೂಡ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟು ಚೆನ್ನಾಗಿರುತ್ತೆ। ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ। ಧನ್ಯವಾದಗಳು।